ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಆಯ್ಕೊಂಡ್ ತಿಂತಿದ್ ಕೋಳಿ ಕಾಲು ಮುರಿದ್ರಂತೆ. ಅಕ್ಕ 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 ಎಲ್ಲಿದ್ಯಕ್ಕ? ಏನ ರಾಮು, ಅದ್ಯಾಕಷ್ಟು ಗಾಬ್ರಿ? ಅಕ್ಕ ನೆನ್ನೆ ಬಂದಿದ್ನಲ್ಲ ನನ್ನ ಫ್ರೆಂಡು. ತೆಳ್ಳಗೆ ಬೆಳ್ಳಗೆ ಉದ್ದಕ್ಕಿದಾನಲ್ಲ, ಚೆನ್ನಾಗಿದ್ದಾನ ಹುಡುಗ. ಏನಾಯ್ತು? ಆರೋಗ್ಯವಾಗಿದ್ದಾನ ತಾನೆ? ಸದ್ಯ ಆರೋಗ್ಯವಾಗಿದ್ದಾನಕ್ಕ, ತುಂಬಾ ಸೀರಿಯಸ್ ಏನೂ ಆಗಿಲ್ಲ. ಆದ್ರೂ ಇವತ್ತು ಅವನ ಗ್ರಹಚಾರನೇ ಸರಿಯಾಗಿರ್ಲಿಲ್ಲ ಅಂತ ಕಾಣತ್ತೆ ಕಣಕ್ಕ. ಅಯ್ಯಯ್ಯೋ, ಏನಾಯ್ತು? ಬೇಗ ಬೇಗ ಹೇಳು. ಅಕ್ಕ, ನನ್ನ ಫ್ರೆಂಡು ಕಾಲೇಜ್ಗೆ ಹೋಗ್ಬೇಕು ಅಂತ ಬಸ್ಗ ಕಾಯ್ತಾ ಬಸ್ ಸ್ಟಾಪ್ ಹತ್ರ ನಿಂತಿದ್ನಂತೆ. ಫುಟ್ ಬಾತ್ ಅಲ್ಲಿ ಯಾರೋ ಬೈಕ್ ನಿಲ್ಸಿದ್ದೋನು ಅದೇನಾಯ್ತೋ ಏನೋ ಗಾಡಿನ ಸ್ಟಾರ್ಟ್ ಮಾಡಿ ಹಿಂದಕ್ಕೆ ಬಂದೇ ಬಿಟ್ನಂತೆ. ನಿಂತಿದ್ದ ನನ್ನ ಫ್ರೆಂಡ್ಗೆ ಆ ಗಾಡಿ ಟಚ್ ಆಗಿ ಇವನು ನೆಲದ ಮೇಲೆ ಬಿದ್ದೇ ಬಿಟ್ಟ. ಅಯ್ಯೋ, ಕಾಲೇಜ್ನಲ್ಲಿ ಇಂಟರ್ನಲ್ಸ್ ಟೆಸ್ಟ್ ಬೇರೆ ಇದೆ ಅಕ್ಕ. ಅಯ್ಯೋ ಪಾಪ, ತುಂಬಾ ಏಟಾಗಿದ್ಯಾ? ಎಲ್ಲಿದ್ದಾನೀಗ? ಗಾಬರಿ ಏನಿಲ್ಲಕ್ಕ, ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಸದ್ಯ ದೇವ್ರು ದೊಡ್ಡವನು, ಹೇಗೋ ಪಾರಾದ. ಎಂಥ ಕೆಲಸ ಆಯ್ತು ರಾಮು. ಅದೇನೋ ಹೇಳ್ತಾರಲ್ಲ, ಆಯ್ಕೊಂಡು ತಿಂತಿದ್ ಕೋಳಿ ಕಾಲು ಮುರಿದ್ರಂತೆ ಅನ್ನೋ ಹಾಗೆ. ಅವನ್ ಪಾಡ್ಗೆ ಅವ್ನು ನಿಂತಿದ್ರೆ ಹೀಗೆ ಆಗೋದು? ಪಾಪ, ಕಾಲೇಜ್ನಲ್ಲಿ ಬೇರೆ ಟೆಸ್ಟ್ ಇದೆ ಅಂತೀಯ. ಏನಾದ್ರೂ ಇರ್ಲಿ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡು ಪಾಪ. ಖಂಡಿತ ಹೋಗ್ತೀವಕ್ಕ. ಮತ್ತೆ ಅದೇನಕ್ಕ ನೀನ್ ಹೇಳಿದ ಗಾದೆ, ಆಯ್ಕೊಂಡು ತಿಂತಿದ್ ಕೋಳಿ? ಆಯ್ಕೊಂಡು ತಿಂತಿದ್ ಕೋಳಿ ಕಾಲು ಮುರಿದ್ರಂತೆ ಅಂತ. ಆಯ್ಕೊಂಡು ತಿಂತಿದ್ ಕೋಳಿ ಕಾಲು ಮುರಿದ್ರಂತೆ ಅಂದ್ರೆ ಏನಕ್ಕ ಅದರ ಅರ್ಥ, ಅಂತರಾರ್ಥ ಎಲ್ಲ? ರಾಮು, ಈಗ ಕೋಳಿ ಒಂದು ಸಾಧು ಪ್ರಾಣಿ ಅಲ್ವಾ? ನೀನ್ ನೋಡಿರ್ಬೋದು, ಅದು ತಿಪ್ಪೆಲಿರೋ ಕಸದಲ್ಲಿ ತನಗೇನಾದ್ರೂ ಆಹಾರ ಸಿಗುತ್ತೇನೋ ಅಂತ ಆ ಕಸದಲ್ಲಿ ಅದನ್ನೆಲ್ಲ ಹೆಕ್ಕಿ ಹೆಕ್ಕಿ ಆಯ್ಕೊಂಡು ತಿಂತಾ ಇರುತ್ತೆ. ಹೌದಕ್ಕ, ನೋಡಿದೀನಿ. ಆಯ್ಕೊಂಡು ತಿನ್ನೋ ತನ್ನ ಕಾರ್ಯದಲ್ಲಿ ಅದು ಮಗ್ನವಾಗಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿನಲ್ಲಿ ಕೆಲಸನ ಮುಂದುವರಿಸ್ತಾ ಇರುತ್ತೆ. ಕಾಯಕ ಯೋಗಿ ತರ ಅಲ್ವೇನಕ್ಕ? ಅಷ್ಟೇ ಅಲ್ಲ ರಾಮು, ಕೋಳಿ ತನ್ನ ಆಹಾರ ಗಳಿಕೆಗೆ ಅಂತ ಅತೀ ಆಸೆ ಪಟ್ಕೊಂಡು ಮನೆ ಅಂತ ಸುತ್ತೋದಿಲ್ಲ. ತನ್ನ ಪರಿಸರದಲ್ಲೇ ಇರೋ ತಿಪ್ಪೆ ಕಸದ ರಾಶಿಲೇ ತನ್ನ ಆಹಾರನ ಕಂಡ್ಕೊಳ್ಳುತ್ತೆ. ತನ್ನ ಮಿತಿನಲ್ಲೇ ತೃಪ್ತಿ ಕಾಣ್ತಾ ಬದುಕ್ತಿರುತ್ತೆ ಕಣೋ. ಹೌದಕ್ಕ, ಕೋಳಿ ಒಂತರಹ ಮುಗ್ಧ ಪ್ರಾಣಿ, ಸಂತೃಪ್ತ ಜೀವಿ, ಹೀಗನ್ಬೋದಲ್ವೇನಕ್ಕ? ಹೀಗೆ ತನ್ನ ಪಾಡಿಗೆ ತಾನಿರೋ ಅಂಥ, ಬೇರೆ ಯಾವುದರ ಗೊಡವೆಗೂ ಹೋಗದೆ ಇರೋ ಅಂಥ, ಇಂಥ ನಿರ್ಲಿಪ್ತತೆಯಲ್ಲೇ ಬದುಕ್ತಿರೋ ಕೋಳಿಗೆ ಯಾರಾದ್ರೂ ಕಾಲು ಮುರಿದು ಬಿಟ್ರೆ ಹೇಗಾಗ್ಬೇಕು ಹೇಳದರ ಪರಿಸ್ಥಿತಿ? ಪಾಪ ಅಕ್ಕ, ಅದರ ಬದುಕೆ ಬುಡಮೇಲಾಗೋಗುತ್ತಲ್ವಾ. ಆ ಕಾಲಿಲ್ಲದ ಕೋಳಿಗೆ ಆಹಾರ ತಂದು ಕೊಡೋರು ಯಾರು? ಅದೇನೋ ತನ್ನ ಪಾಡಿಗೆ ತಾನಿದ್ದು ಆಹಾರನ ಗಳಿಸ್ತಾ ಇತ್ತು. ಓಡಾಡ್ಕೊಂಡಿದ್ದ ಅದ್ರ ಕಾಲನ್ನೇ ಮುರಿದ್ಬಿಟ್ರೆ ಅದರ ಗತಿ ಏನಾಗ್ಬೇಕು ಹೇಳಕ್ಕ? ಅದು ಕೂತಲ್ಲೇ ಕೂತು ಪರಾಧೀನವಾಗಿ ಆಹಾರಕ್ಕಾಗಿ ಪರಿತಪ್ಸೋ ದೀನ ಬಾಳನ್ನ ಬಾಳ್ಬೇಕಲ್ವಾ? ಹೌದು ರಾಮು. ಮತ್ತೆ ಕೋಳಿ ಕಾಲನ್ನ ಮುರಿಲೇಬೇಕು ಅಂತ ಯಾರೂ ಹೋಗಿರಲ್ಲ. ಆದ್ರೆ ಕೋಳಿ ಓಡಿಸೋದಕ್ಕೆ ಅಂತಲೋ ಹುಡುಗಾಟಕ್ಕೆ ಅಂತಲೋ ಮತ್ತೇನೋ ಗುರಿ ಇಟ್ಕೊಂಡು ಕೋಳಿ ಕಾಲ್ಗೂ ಏಟು ಬೀಳೋ ಹಾಗೆ ಮಾಡಿರಬಹುದು. ಅಂಥ ಸಂದರ್ಭದಲ್ಲಿ ಏನೇ ಮಾಡಿದ್ರೂ ಪರಿಣಾಮ ಮಾತ್ರ ಕೆಟ್ಟ ಪರಿಣಾಮನೇ ಅಲ್ವಾ? ಆ ಮುಗ್ಧ ಜೀವಿ ಎಷ್ಟು ಕಷ್ಟ ಅನುಭವಿಸ್ಬೇಕಾಗತ್ತೆ ಯಾರ್ದೋ ತಪ್ಪಿಗೆ. ಹೌದಕ್ಕ, ಪ್ರಾಣಿ ಪಕ್ಷಿಗಳ ಬದುಕು ಮನುಷ್ಯನ ಬದುಕಿನಷ್ಟೇ ಮುಖ್ಯವಾದ್ದು ಅಲ್ವಾ? ಅಂಥದ್ರಲ್ಲಿ ಅವುಗಳ ಬಗ್ಗೆ ಕಾಳಜಿನೂ ಕೂಡ ನಾವು ವಹಿಸ್ಬೇಕಲ್ವಾ? ಖಂಡಿತ ಸರಿಯಾಗಿ ಹೇಳ್ದೆ ರಾಮು. ಮತ್ತೆ ಅಕ್ಕ, ಈ ಆಯ್ಕೊಂಡು ತಿನ್ನೋ ಕೋಳಿ ಕಾಲನ್ನ ಮುರಿಯೋದಕ್ಕೂ ಈ ಗಾದೆಗೂ ಏನಕ್ಕ ಸಂಬಂಧ? ಅಂದ್ರೆ ಗಾದೆ ಅಂತರಾರ್ಥ ಏನು ಅಂತ ಕೇಳ್ತಿದೀಯ ರಾಮು. ಈಗ ಈ ಮುಗ್ಧ ಜೀವಿ ಕೋಳಿ ಹಾಗೆ ತಂಪಾಡ್ಗೆ ತಾವು ಎಲೆ ಮರೆ ಕಾಯಿಗಳ ಹಾಗೆ ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿ ತಮ್ಮ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ದುಡಿತಾ
ತಮ್ಮ ಸಂಪಾದನೆಯಲ್ಲೇ ತೃಪ್ತಿ ಪಟ್ಕೊಂಡು ಜೀವನ ನಡೆಸ್ತಾ ಇರೋ ಎಷ್ಟೋ ಮುಗ್ಧರು ನಮ್ಮ ಸಮಾಜದಲ್ಲಿದ್ದಾರಲ್ವಾ? ಹೌದಕ್ಕ, ಅವ್ರ ಪಾಡಿಗವರು ಯಾರ ತಂಟೆಗೂ ಹೋಗದೆ, ಗುಂಪುಗಾರಿಕೆ ಮಾಡದೆ, ಕೆಟ್ಟ ರಾಜಕೀಯನೂ ಸಹ ಮಾಡದೆ ತಮ್ಮ ಪಾಡಿಗೆ ತಾವಿರ್ತಾರೆ. ಆದ್ರೆ ಸಮಾಜದಲ್ಲಿನ ಕೆಲವು ದುಷ್ಟಶಕ್ತಿಗಳು ಅವರನ್ನ ಅವ್ರ ಪಾಡ್ಗವ್ರು ಇರೋದಕ್ಕೆ ಬಿಡೋದಿಲ್ಲ. ತಮ್ಮ ಯಾವುದೋ ದುರುದ್ದೇಶಗಳಿಗೆ ಅವರಿಗೆ ತೊಂದರೆ ಮಾಡೋದು, ಅವರ ಬದುಕಿಗೆ ಮುಳುವಾಗೋದು ಎಲ್ಲ ಮಾಡ್ತಾ ಇರ್ತಾರೆ. ಹೌದಕ್ಕ, ನಾನು ಎಷ್ಟೋ ಕಡೆ ಗಮನಿಸಿದ್ದೀನಿ. ಎಷ್ಟೋ ಕಡೆ ಈ ಪುಂಡಾಟಿಕೆ ಮಾಡೋದು, ಗೂಂಡಾಗಿರಿ ಮಾಡೋದು, ಯಾವುದೋ ದುರುದ್ದೇಶಗಳಿಗೆ ಸಮಾಜದ ಶಾಂತಿ ಭಂಗ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾರಲ್ವ. ಆದರೆ ಅಮಾಯಕರೇ ಅದರ ಪರಿಣಾಮವಾಗಿ ತೊಂದರೆಗೆ ಒಳಗಾಗೋದು, ಕೈಕಾಲು ಮುರಿದುಕೊಳ್ತಾರೆ, ಜೀವನೂ ಎಷ್ಟೋ ಸರಿ ತೆತ್ತು ಬಿಡ್ತಾರಲ್ವೇನಕ್ಕ? ಸರಿಯಾಗಿ ಹೇಳಿದೆ ರಾಮು. ಮತ್ತೆ ಅದಕ್ಕೇನೆ ನಾವು ಈ ದುಷ್ಟ ಶಕ್ತಿಗಳ ವಿರುದ್ಧ ಪ್ರತಿಭಟಿಸಲೇಬೇಕು. ಮತ್ತೆ ತುಂಬಾ ಎಚ್ಚರವಾಗೂ ಇರಬೇಕು ರಾಮು. ಇಲ್ದೇ ಇದ್ರೆ ದುಷ್ಟತನ ಬೆಳ್ಕೊಳ್ತಾನೆ ಇರುತ್ತೆ, ಅಮಾಯಕರು ತೊಂದರೆಗೆ ಒಳಗಾಗ್ತಾನೆ ಇರ್ತಾರೆ. ಅಕ್ಕ, ಈಗ ನನ್ನ ಫ್ರೆಂಡು ತೊಂದರೆಗೆ ಒಳಗಾಗಿದ್ದಾನೆ. ಅವನನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಲ್ವಾ? ಅದಕ್ಕೆ ನೀನು ಬೇಗ ಬೇಗ ತಿಂಡಿ ಕೊಡಕ್ಕ. ಹಾ ಆಯ್ತಪ್ಪ, ಬಿಸಿ ಬಿಸಿ ಪೊಂಗಲ್ ಮಾಡಿದ್ದೀನಿ, ನೀನು ತಿನ್ಕೊಂಡು ಹೋಗು. ಮತ್ತೆ ನಿನ್ನ ಫ್ರೆಂಡ್ಗೂ ಸ್ವಲ್ಪ ಟಿಫನ್ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ, ತಗೊಂಡೋಗು. ಮತ್ತೆ ನಿನ್ನ ಭಾವನ್ನು ಕರಿ ಬೇಗ ಬೇಗ. ಹಾ ಹಾ ಹಾ, ಪೊಂಗಲ್ ಪೊಂಗಲ್. ಬಾವಾ ಬಾವಾ, ತಿಂಡಿಗೆ ಬನ್ನಿ, ಬೇಗ ಬೇಗ ಬನ್ನಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.